ಸ್ನೇಹಿತರೆ, ಫ್ಯೂಚರ್ನಲ್ಲಿ ನಮ್ಮ ಇಡೀ ದೇಶನ ಟರ್ಮಿನೇಟರ್ಗಳು ಅಂದ್ರೆ ರೋಬೋಗಳು ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅವುಗಳ ವಿರುದ್ಧ ನೀವು ಹೋರಾಡೋದಕ್ಕೆ ಭೂಮಿಯಲ್ಲಿ ಉಳಿದಿರುವಂತ ಜನರನ್ನೆಲ್ಲ ಒಟ್ಟಾಗಿ ಮಾಡಿ ಆ ರೋಬೋಗಳನ್ನೆಲ್ಲ ನಾಶ ಮಾಡಿ ಈ ಜಗತ್ತನ್ನ ಉಳಿಸಬೇಕಾಗಿರುತ್ತೆ. ಆದ್ರಿಂದ ನೀವು ಭವಿಷ್ಯದಲ್ಲಿ ಹಾಗೆ ಮಾಡ್ತೀರಾ ಅಂತ ರೋಬೋಗಳಿಗೆ ಗೊತ್ತಾಗಿ ಅವುಗಳು ಭೂತಕಾಲಕ್ಕೆ ಬಂದು ನೀವು ಚಿಕ್ಕವರಿರುವಾಗ್ಲೇ ನಿಮ್ಮನ್ನ ಸಾಯಿಸೋದಕ್ಕೆ ಒಂದು ಟರ್ಮಿನೇಟರ್ ರೋಬೋನ ಕಳ್ಸಿದ್ರೆ ನೀವು ಏನ್ ಮಾಡ್ತೀರಾ? ಆ ರೋಬೋ ಇಂದ ನೀವು ಹೇಗ್ ಬಚಾವಾಗ್ತೀರಾ ಮತ್ತೆ ಈ ಜಗತ್ತನ್ನ ಹೇಗೆ ಕಾಪಾಡ್ತೀರಾ ಅನ್ನೋದೇ ಈ ಮೂವಿನಲ್ಲಿರುವಂತ ಸ್ಟೋರಿ. ನಾವಿವಾಗ ನೋಡ್ತಿರೋ ಮೂವಿ ಟರ್ಮಿನೇಟರ್ ಡಾರ್ಕ್ ಫೇಟ್ ಅಂತ. ಈ ಮೂವಿ ಖಂಡಿತವಾಗ್ಲೂ ಥ್ರಿಲ್ಲಿಂಗ್ ಮತ್ತೆ ಅಡ್ವೆಂಚರ್ ಆಗಿರುತ್ತೆ. ಆದ್ರಿಂದ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೂವಿ ಪ್ರಾರಂಭದಲ್ಲಿ 1998ನೇ ಇಸ್ವಿನಲ್ಲಿ ಟರ್ಮಿನೇಟರ್ಗಳು ಎಲ್ಲಾ ಕಡೆ ಮನುಷ್ಯರನ್ನ ಸಾಯಿಸಿ ಆಲ್ಮೋಸ್ಟ್ ಆಲ್ ಭೂಮಿನ ಕಬ್ಜಾ ಮಾಡ್ಕೊಂಡಿರೋ ತರ ಥಿಂಕ್ ಮಾಡ್ತಿರೋ ಸಾರನ್ನ ತೋರಿಸ್ತಾರೆ. ಅವಳು ಅವನ ಮಗನ್ ಜೊತೆ ಲಿವಿಂಗ್ ಸ್ಟೋನ್ ಅನ್ನೋ ದ್ವೀಪದಲ್ಲಿ ಇರ್ತಾಳೆ. ಅವನ ಹೆಸರು ಜಾನ್ ಕಾನರ್ ಅಂತ. ಇವನು ದೊಡ್ಡವನಾದ್ಮೇಲೆ ರೋಬೋಗಳ ವಿರುದ್ಧ ಹೋರಾಡ್ತಾನೆ ಅಂತ ಸ್ಕೈನೆಟ್ ಗೆ ಗೊತ್ತಾಗಿ ಅವನನ್ನ ಸಾಯಿಸೋದಕ್ಕೆ ಅಂತ ಅಲ್ಲಿಗೆ ಒಂದು ಟರ್ಮಿನೇಟರ್ ನ ಕಳ್ಸಿರ್ತಾರೆ. ಆ ಟರ್ಮಿನೇಟರ್ ಬಂದು ಸಾರಾ ಮುಂದೆನೆ ಅವಳ ಮಗನನ್ನ ಸಾಯಿಸಿ ಹೋಗುತ್ತೆ. ಅವಾಗ ಸಾರಾಗೆ ಏನು ಮಾಡೋದಕ್ಕಾಗೋದಿಲ್ಲ. ಅವಳ ಮಗನನ್ನ ಅವಳಿಂದ ಬದುಕಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಘಟನೆಯಾದ 22 ವರ್ಷಗಳ ನಂತರ ಮೆಕ್ಸಿಕೋ ಸಿಟಿನ ತೋರಿಸ್ತಾರೆ. ಆ ಸಿಟಿಯ ಒಂದು ಬ್ರಿಡ್ಜ್ ರಸ್ತೆಯಲ್ಲಿ ಒಂದು ಎಲೆಕ್ಟ್ರಿಕ್ ಎಗ್ ಫಾರ್ಮ್ ಆಗಿ ಅದ್ರೊಳಗಡೆಯಿಂದ ಒಬ್ಳು ಲೇಡಿ ಕೆಳಗಡೆ ಬೀಳ್ತಾಳೆ. ಅವಳನ್ನ ಇಬ್ರು ಲವರ್ಸ್ ಗಳು ನೋಡಿ ಅವಳನ್ನ ಕಾಪಾಡೋದಕ್ಕೆ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಪೊಲೀಸ್ ಕೂಡ ಬರ್ತಾರೆ. ಅವ್ರು ಯಾರಿರ್ಬೋದು ಅಂತ ಪೊಲೀಸ್ನವರು ನೋಡ್ತಿರ್ಬೇಕಾದ್ರೆ ಆ ಲೇಡಿ ಆ ಪೊಲೀಸ್ ಆಫೀಸರ್ಗೆಲ್ಲ ಹೊಡೆದು ಅಲ್ಲೇ ಇದ್ದ ಲವರ್ ಗಳ ಹುಡುಗನ್ ಬಟ್ಟೆ ಹಾಕೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಲೇಡಿ ನೇಮು ಗ್ರೇಸ್ ಅಂತ. ಇವಳು ಮನುಷ್ಯ ಜಾತಿನೇ. ಆದ್ರೆ ಇವಳ ಬಾಡಿನಲ್ಲಿ ಒಂದು ಡಿವೈಸ್ ಅನ್ನ ಫಿಕ್ಸ್ ಮಾಡಿರೋದ್ರಿಂದ ಇವಳಿಗೆ ಮನುಷ್ಯರಿಗಿಂತ ಹೆಚ್ಚಿನ ಶಕ್ತಿ ಇರುತ್ತೆ ಮತ್ತೆ ರೋಬೋಗಳಿಗಿಂತ ಸ್ವಲ್ಪ ಕಡಿಮೆ ಶಕ್ತಿ ಇರುತ್ತೆ. ಇವಳು ಫ್ಯೂಚರ್ ನಿಂದ ಡ್ಯಾನಿ ರೋಮ್ಸ್ ಎಂಬ ಹುಡುಗಿನ ಮತ್ತೆ ಅವರ ಫ್ಯಾಮಿಲಿನ ಕಾಪಾಡೋದಕ್ಕೆ ಬಂದಿರ್ತಾಳೆ. ನೆಕ್ಸ್ಟ್ ನಲ್ಲಿ ಡ್ಯಾನಿನ ತೋರಿಸ್ತಾರೆ. ಅವಳು ಅವಳ ತಮ್ಮನಿಗೆ ಮತ್ತು ಅವಳ ತಂದೆಗೆ ಚಿಕನ್ ಬರ್ಗರ್ ಅನ್ನ ತಗೊಂಡು ಮನೆಗೆ ಬಂದು ಅದನ್ನ ಅವರಿಗೆ ಕೊಟ್ಟು ಅವಳ ತಮ್ಮನ್ನ ಕರ್ಕೊಂಡು ಕೆಲಸಕ್ಕೆ ಹೋಗ್ತಾಳೆ. ಅವರಿಬ್ರು ಅಲ್ಲಿಂದ ಹೋದ್ಮೇಲೆ ಅವ್ರ ಬಿಲ್ಡಿಂಗ್ ಅಲ್ಲೂ ಕೂಡ ಒಂದು ಎಲೆಕ್ಟ್ರಿಕ್ ಎಗ್ ಫಾರ್ಮ್ ಆಗಿ ಅದ್ರೊಳಗಡೆಯಿಂದ ಒಬ್ಬ ಮನುಷ್ಯ ಕೆಳಗಡೆ ಬೀಳ್ತಾನೆ. ಇವನು REV9 ರೋಬೋ ಅಂತ. ಇವನು ಫ್ಯೂಚರ್ ನಿಂದ ಡ್ಯಾನಿ ಮತ್ತೆ ಅವಳ ಫ್ಯಾಮಿಲಿನ ಸಾಯಿಸೋದಕ್ಕೆ ಅಂತ ಬಂದಿರ್ತಾನೆ. ನೆಕ್ಸ್ಟ್ ನಲ್ಲಿ ಡ್ಯಾನಿ ಮತ್ತೆ ಅವಳ ತಮ್ಮ ಇಬ್ರು ಒಂದು ಆಟೋಮೊಬೈಲ್ ಫ್ಯಾಕ್ಟರಿ ನಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಿರೋದನ್ನ ತೋರಿಸ್ತಾರೆ. ಆದ್ರಿಂದ ಎಂದಿನಂತೆ ಕೆಲಸ ಮಾಡೋದಕ್ಕೆ ಡ್ಯಾನಿ ಮತ್ತೆ ಅವಳ ತಮ್ಮ ಇಬ್ರು ಬರ್ಬೇಕಾದ್ರೆ ಡ್ಯಾನಿ ತಮ್ಮ ಕೆಲಸ ಮಾಡೋ ಜಾಗದಲ್ಲಿ ಆ ಫ್ಯಾಕ್ಟರಿ ಅವರು ಒಂದು ರೋಬೋನ ಹಾಕಿರ್ತಾರೆ. ಅದನ್ನ ಕೇಳೋದಕ್ಕೆ ಅಂತ ಡ್ಯಾನಿ ಅವರ ಮ್ಯಾನೇಜರ್ ಹತ್ರಕ್ಕೆ ಹೋಗಿರ್ತಾಳೆ. ಈ ಕಡೆ ಅವರ ತಂದೆ ನಮ್ಮ ಮಕ್ಕಳು ಲಂಚ್ ಬಾಕ್ಸ್ ಅನ್ನ ಬಿಟ್ಟು ಬಂದಿದ್ದಾರೆ, ಇದನ್ನ ಅವರಿಗೆ ಕೊಡ್ಬೇಕು ಅಂತ ಸೆಕ್ಯೂರಿಟಿ ಅವರಿಗೆ ಹೇಳಿ ಆ ಫ್ಯಾಕ್ಟರಿ ಒಳಗೆ ಬರ್ತಿರ್ತಾರೆ. ಇನ್ನೊಂದ್ ಕಡೆ ಗ್ರೇಸ್ ಕೂಡ ಅಲ್ಲಿದ್ದ ಒಬ್ಬ ಸೆಕ್ಯೂರಿಟಿನ ಸಾಯಿಸಿ ಅವನ ಬಟ್ಟೆನ ಹಾಕೊಂಡು ಒಳಗಡೆ ಬರ್ತಿರ್ತಾಳೆ. ನಂತರ ಡ್ಯಾನಿ ತಂದೆ ಫ್ಯಾಕ್ಟರಿ ಒಳಗಡೆ ಬಂದು ಅವ್ರ ಮಗನ ಹತ್ತಿರ ಡ್ಯಾನಿ ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಡ್ಯಾನಿ ಅಲ್ಲಿಗೆ ಬರ್ತಾಳೆ. ಅವಳು ಬರ್ತಿರೋದನ್ನ ನೋಡಿ ಅವಳಿಗೆ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಅಲ್ಲೇ ಪಕ್ಕದಲ್ಲಿದ್ದ ಗ್ರೇಸ್ ಡ್ಯಾನಿ ತಂದೆಗೆ ಶೂಟ್ ಮಾಡ್ತಾಳೆ. ಅವಾಗ ಡ್ಯಾನಿ ಮತ್ತೆ ಅವ್ರ ತಮ್ಮ ಇಬ್ರು ಅವ್ರ ತಂದೆ ಹತ್ರಕ್ಕೆ ಹೋಗ್ತಿರ್ಬೇಕಾದ್ರೆ ಗ್ರೇಸ್ ಅವ್ರಿಬ್ರಿಗೂ ಅವ್ರು ನಿಮ್ ತಂದೆ ಅಲ್ಲ, ಅದು ಒಂದು ರೋಬೋ, ನಿಮ್ಮನ್ನ ಸಾಯಿಸೋದಕ್ಕೆ ಅಂತ ಬಂದಿದೆ, ನೀವು ನನ್ ಜೊತೆ ಬನ್ನಿ ಅಂತ ಅವರಿಬ್ರನ್ನ ಕರ್ಕೊಂಡು ಅಲ್ಲಿಂದ ಓಡ್ತಾಳೆ. ಆದ್ರೆ ಸ್ವಲ್ಪ ಸಮಯದ ನಂತರ ಪುನಃ ರೋಬೋ ರಿಕವರ್ ಆಗಿ ಮತ್ತೆ ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅವಾಗ ರೋಬೋಗೂ ಗ್ರೇಸ್ಗೂ ತುಂಬಾ ದೊಡ್ಡ ಫೈಟ್ ಆಗುತ್ತೆ. ಅವರಿಬ್ರು ಮಧ್ಯೆ ಫೈಟ್ ಆಗ್ತಿರ್ಬೇಕಾದ್ರೆ ಡ್ಯಾನಿ ಒಂದು ಬ್ಲಾಕ್ ಅನ್ನ ಆ ರೋಬೋ ಮೇಲೆ ಹಾಕಿ ಲಾಕ್ ಮಾಡ್ಬಿಡ್ತಾನೆ. ಅವಾಗ ಅವರೆಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದು ಒಂದು ಕಾರನ್ನ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಆದ್ರೆ ಆ ರೋಬೋಕ್ಕೆ ಲಿಕ್ವಿಡ್ ಆಗುವಂತ ಶಕ್ತಿ ಇರೋದ್ರಿಂದ ಅದು ಲಿಕ್ವಿಡ್ ಗೆ ಕನ್ವರ್ಟ್ ಆಗಿ ಅದು ರಿಕವರ್ ಆಗ್ತಾ ಇರುತ್ತೆ. ಗ್ರೇಸ್ ಡ್ಯಾನಿ ಮತ್ತೆ ಅವಳ ತಮ್ಮನ್ನ ಕಾರ್ನಲ್ಲಿ ಕರ್ಕೊಂಡು ಅಲ್ಲಿಂದ ಹೋಗೋ ಅಷ್ಟರಲ್ಲಿ ರೋಬೋ ಒಂದು ದೊಡ್ಡ ಟ್ರಕ್ ಅನ್ನ ತಗೊಂಡು ಬರುತ್ತೆ. ಗ್ರೇಸ್ ಎಷ್ಟೇ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ರು ಕೂಡ ರೋಬೋ ಅವರ ಹಿಂದೆನೆ ಬಂದು ಆ ಕಾರ್ಗೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಅವಾಗ ಗ್ರೇಸ್ ಡ್ಯಾನಿ ತಮ್ಮಂಗೆ ಡ್ರೈವ್ ಮಾಡೋದಕ್ಕೆ ಬಿಟ್ಟು ಅವಳು ಆ ಜೀಪ್ ನ ಹಿಂದೆ ಬಂದು ಕೆಲವು ರಾಡ್ ನಿಂದ ಹಿಂದೆ ಬರ್ತಿದ್ದಂತ ರೋಬೋಗೆ ಹೊಡಿತಾಳೆ. ಅವಾಗ ಆ ರೋಬೋ ಲಿಕ್ವಿಡ್ ಗೆ ಕನ್ವರ್ಟ್ ಆಗಿ ತನ್ನಲ್ಲಿದ್ದ ಮನುಷ್ಯ ಶಕ್ತಿನ ಹೊರಗಡೆ ಕಳಿಸುತ್ತೆ. ಮತ್ತೆ ಆ ರೋಬೋ ಆ ಟ್ರಕ್ ನ ಡ್ರೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮನುಷ್ಯ ಶಕ್ತಿಯಲ್ಲಿರುವ ರೋಬೋ ಗ್ರೇಸ್ ನ ಹಿಂದೆ ಬಂದು ಜೀಪ್ ಮೇಲಕ್ಕೆ ಹತ್ತೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆದ್ರೆ ಗ್ರೇಸ್ ಅದನ್ನ ಕೆಳಗಡೆ ಬೀಳಿಸ್ತಾಳೆ. ಅವಾಗ ಆ ರೋಬೋ ಮೇಲೆ ಒಂದು ಕಾರ್ ಹತ್ತುತ್ತೆ. ಈ ಕಡೆ ಡ್ಯಾನಿ ತಮ್ಮ ಓಡಿಸ್ತಿರುವಂತ ಜೀಪ್ ನ ಹಿಂದ್ಗಡೆ 2 ಟೈರ್ ಗಳು ಹಾಳಾಗಿದ್ರಿಂದ ಡ್ಯಾನಿ ತಮ್ಮನಿಗೆ ಸ್ಟೈರಿಂಗ್ ಕಂಟ್ರೋಲ್ ಸಿಗದೆ ಒಂದ್ ಕಡೆ ರೋಡ್ ಬ್ಯಾರಿಯರ್ ಗೆ ಟಿಕ್ಕಿ ಹೊಡೆದು ಜೀಪ್ ಅನ್ನ ನಿಲ್ಲಿಸ್ತಾನೆ. ಅವಾಗ ಗ್ರೇಸ್ ಬಂದು ನೋಡಿದ್ರೆ ಡ್ಯಾನಿ ತಮ್ಮನಿಗೆ ಅವಾಗ್ಲೇ ರೋಬೋ ಎಸ್ದ ರಾಡಿಂದ ಇಂಜುರಿ ಆಗಿರುತ್ತೆ. ಇನ್ನೊಂದ್ ಕಡೆ ರೋಡ್ ನಲ್ಲಿ ಬಿದ್ದಿದ್ದ ರೋಬೋ ಒಂದು ಕಾರನ್ನ ತಗೊಂಡು ಡ್ಯಾನಿ ಇರುವಂತ ಜೀಪ್ ಗೆ ಗುದ್ದೋದಕ್ಕೆ ಅಂತ ಬರ್ತಾ ಇರುತ್ತೆ. ಅವಾಗ ಗ್ರೇಸ್ ಡ್ಯಾನಿಗೆ ನಿನ್ನ ತಮ್ಮನ್ನ ಬದುಕಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಡ್ಯಾನಿನ ಹೊರಗಡೆ ಕರ್ಕೊಂಡು ಬರೋ ಅಷ್ಟರಲ್ಲಿ ರೋಬೋ ಕಾರ್ ನಲ್ಲಿ ಬಂದು ಆ ಜೀಪ್ ಗೆ ಡ್ಯಾಶ್ ಹೊಡೆಯುತ್ತೆ. ಅವಾಗ ಡ್ಯಾನಿ ತಮ್ಮ ಅದ್ರೊಳಗಡೆನೆ ಸತ್ತೋಗ್ತಾನೆ. ಆದ್ರಿಂದ ಗ್ರೇಸ್ ಡ್ಯಾನಿನ ಕರ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಮನುಷ್ಯ ರೂಪದಲ್ಲಿರುವಂತ ರೋಬೋ ಮತ್ತೆ ರೋಬೋ ತರ ಇರುವಂತ ರೋಬೋ ಇಬ್ರು ಅವರನ್ನ ಸಾಯಿಸೋದಕ್ಕೆ ಬರ್ಬೇಕಾದ್ರೆ ಒಂದು ಕಾರ್ ನಲ್ಲಿ ಒಬ್ಳು ಲೇಡಿ ಬಂದು 2 ರೂಪದಲ್ಲಿರುವಂತ ರೋಬೋಗಳಿಗೆ ಒಂದು ಮಿಷಿನ್ ಗನ್ ಇಂದ ಹೊಡೆದು ಒಂದು ಬಾಂಬ್ ಅನ್ನ ಹಾಕ್ತಾಳೆ. ಆ ರೋಬೋ ನಾಶ ಆಯ್ತಾ ಅಂತ ನೋಡ್ಬೇಕಾದ್ರೆ ಗ್ರೇಸ್ ಡ್ಯಾನಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅವರು ಹೋಗ್ಬೇಕಾದ್ರೆ ಡ್ಯಾನಿ ನಾನು ಮನೆಗೆ ಹೋಗ್ತೀನಿ, ನಮ್ಮ ತಂದೆನ ನೋಡ್ಬೇಕು ಅಂತ ಹೇಳ್ತಾಳೆ. ಅವಾಗ ಗ್ರೇಸ್ ಅದು ಸಾಧ್ಯವಿಲ್ಲ, ಯಾಕಂದ್ರೆ ಆ ರೋಬೋ ನಿಮ್ಮ ತಂದೆನೂ ಕೂಡ ಸಾಯಿಸಿದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಡ್ಯಾನಿಗೆ ತುಂಬಾ ನೋವಾಗುತ್ತೆ. ಹಾಗೆ ಅವರು ಮಾತಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಗ್ರೇಸ್ ನ ಪವರು ಕಮ್ಮಿ ಆಗಿ
ಅವಳಿಗೆ ಸುಸ್ತಾಗ್ತಾ ಇರುತ್ತೆ. ಆದ್ರಿಂದ ಡ್ಯಾನಿ ಅವಳನ್ನ ಹಿಂದಕ್ಕೆ ಕೂರಿಸಿ ಅವಳೇ ಡ್ರೈವ್ ಮಾಡ್ಕೊಂಡು ಸಿಟಿ ಒಳಗಡೆ ಬಂದು ಒಂದು ಡ್ರಗ್ ಹೌಸ್ ಹತ್ರ ಕಾರ್ನ ನಿಲ್ಲಿಸ್ತಾಳೆ. ಅವಾಗ ಗ್ರೇಸ್ ಆ ಮೆಡಿಕಲ್ ಅಂಗಡಿ ಒಳಗಡೆ ಹೋಗಿ ಸೋಡಿಯಂ ಪಾಲಿಸಿರಿನ್, ಸಲ್ಫರೇಟ್, ಇನ್ಸುಲಿನ್ ಮತ್ತೆ ಇನ್ನೂ ಅನೇಕ ಡ್ರಗ್ ಗಳನ್ನ ಕೇಳಿದಾಗ ಆ ಅಂಗಡಿಯವರು ಡಾಕ್ಟರ್ ಸ್ಲಿಪ್ ಅನ್ನ ಕೇಳ್ತಾರೆ. ಅವಾಗ ಗ್ರೇಸ್ ಅವನಿಗೆ ಗನ್ನನ್ನ ಹಿಡಿದು ಅವಳೇ ಒಳಗಡೆ ಹೋಗಿ ಅವುಗಳನ್ನ ತಗೊಂಡು ಹೊರಗಡೆ ಬರ್ಬೇಕಾದ್ರೆ ಅಲ್ಲೇ ಕೆಳಗಡೆ ಬಿದ್ದೋಗ್ತಾಳೆ. ಅವಾಗ ಡ್ಯಾನಿ ಅವಳನ್ನ ಕರ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಮೊದ್ಲು ಬಂದು ರೋಬೋ ಇಂದ ಕಾಪಾಡಿರ್ತಾಳಲ್ಲ ಆ ಲೇಡಿ ಅಲ್ಲಿ ಸಿಗ್ತಾಳೆ. ಅವಾಗ ಆ ಲೇಡಿ ಅವರನ್ನ ಕರ್ಕೊಂಡು ಒಂದು ಮನೆಗೆ ಬಂದು ಗ್ರೇಸ್ಗೆ ಬೇಕಾದಂತಹ ಡೋಸ್ ಅನ್ನ ರೆಡಿ ಮಾಡಿ ಅವಳಿಗೆ ಇಂಜೆಕ್ಟ್ ಮಾಡ್ತಾಳೆ. ನಂತರ ಗ್ರೇಸ್ಗೆ ಫ್ಯೂಚರ್ ನಲ್ಲಿ ನಡೆದಂತ ಒಂದು ಘಟನೆ ನೆನಪಿಗೆ ಬರ್ತಾ ಇರುತ್ತೆ. ಅದೇನಂದ್ರೆ ಫ್ಯೂಚರ್ ನಲ್ಲಿ ರೋಬೋಗಳೆಲ್ಲ ಇಡೀ ಭೂಮಿನ ಕಬ್ಜಾ ಮಾಡ್ಕೊಂಡಿರ್ಬೇಕಾದ್ರೆ ಅವುಗಳ ವಿರುದ್ಧ ಹೋರಾಡೋದಕ್ಕೆ ಅಲ್ಲಿನ ಆರ್ಮಿ ಟೀಮ್ ಒಂದು ಸ್ಪೇಸ್ ಶಿಪ್ ಇಂದ ಬಂದು ಕೆಳಗಡೆ ಇಳಿತಾರೆ. ಆ ಟೀಮ್ ನಲ್ಲಿ ಗ್ರೇಸ್ ಕೂಡ ಇರ್ತಾಳೆ. ಅವರೆಲ್ಲ ಅಲ್ಲಿಗೆ ಬಂದ್ ಕೂಡಲೇ ರೋಬೋಗಳು ಬಾಂಬ್ ಹಾಕಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ ಅವರೆಲ್ಲ ಅವುಗಳ ಜೊತೆ ಫೈಟ್ ಮಾಡ್ಬೇಕಾದ್ರೆ ಸ್ವಲ್ಪ ಜನ ಸತ್ತೋಗ್ತಾರೆ. ಗ್ರೇಸ್ಗೂ ಕೂಡ ಒಂದು ರೋಬೋ ಇಂದ ಇಂಜುರಿ ಆಗುತ್ತೆ. ಅವಾಗ ಅವಳನ್ನ ಉಳಿದವರು ಕರ್ಕೊಂಡೋಗಿ ಸೇವ್ ಮಾಡ್ತಾರೆ. ಗ್ರೇಸ್ಗೆ ತುಂಬಾ ಇಂಜುರಿ ಆಗಿದ್ರಿಂದ ಅವಳಿಗೆ ಆಪರೇಷನ್ ಮಾಡಿ ಅವಳ ಬಾಡಿ ಒಳಗಡೆ ಒಂದು ಡಿವೈಸ್ ಅನ್ನ ಇನ್ಸರ್ಟ್ ಮಾಡ್ತಾರೆ. ಇದೇ ಆ ಡಿವೈಸ್. ಈ ಡಿವೈಸ್ ನ ಶಕ್ತಿಯಿಂದ ಅವಳು ಮತ್ತೆ ರಿಕವರ್ ಆಗ್ತಾಳೆ. ಆ ಡಿವೈಸ್ ಅನ್ನ ಗ್ರೇಸ್ ನ ಬಾಡಿನಲ್ಲಿ ಇನ್ಸರ್ಟ್ ಮಾಡಿದ್ರಿಂದ ಅವಳು ಅಪ್ಡೇಟ್ ಆಗಿ ಅವಳಿಗೆ ತುಂಬಾನೇ ಶಕ್ತಿ ಬರುತ್ತೆ. ಅಷ್ಟರಲ್ಲಿ ಗ್ರೇಸ್ಗೆ ಪ್ರಜ್ಞೆ ಬರುತ್ತೆ. ಅವಾಗ ಅಲ್ಲೇ ಇದ್ದ ಲೇಡಿ ಅವಳಿಗೆ ಗನ್ನನ್ನ ಹಿಡಿದು ನೀನು ಯಾರು ಅಂತ ಕೇಳ್ತಾಳೆ. ಆದ್ರಿಂದ ಗ್ರೇಸ್ ಆ ಗನ್ನನ್ನ ಕಿತ್ಕೊಂಡು ವಾಪಸ್ಸು ಅವಳಿಗೆ ಹಿಡಿತಾಳೆ. ಅಷ್ಟರಲ್ಲಿ ಹೊರಗಡೆ ಹೋಗಿದ್ದ ಡ್ಯಾನಿ ಅಲ್ಲಿಗೆ ಬರ್ತಾಳೆ. ನಂತರ ಆ ಲೇಡಿ ಗ್ರೇಸ್ಗೆ ನೀನು ಖಂಡಿತವಾಗ್ಲೂ ಮನುಷ್ಯ ಅಲ್ಲ, ನೀನು ರೋಬೋ ಇರಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಗ್ರೇಸ್ ನಾನು ಕೂಡ ಒಬ್ಳು ಮನುಷ್ಯಳೆ, ಆದ್ರೆ ನನ್ನ ಬಾಡಿನಲ್ಲಿ ಒಂದು ಮೈಕ್ರೋ ಡಿವೈಸ್ ಇದೆ, ಅದರಿಂದ ನನಗೆ ಮನುಷ್ಯರಿಗಿಂತ ಜಾಸ್ತಿ ಶಕ್ತಿ ಇದೆ, ಆದ್ರೆ ರೋಬೋಗಿಂತ ಸ್ವಲ್ಪ ಕಮ್ಮಿ ಶಕ್ತಿ ಇದೆ ಅಂತ ಹೇಳ್ತಾಳೆ. ಅವಾಗ ಆ ಲೇಡಿ ನೀನು ಎಷ್ಟು ವರ್ಷಗಳ ಭವಿಷ್ಯದಿಂದ ಬಂದಿದೀಯ ಅಂತ ಕೇಳ್ತಾಳೆ. ಅದಕ್ಕೆ ಗ್ರೇಸ್ ನಾನು 2042ನೇ ವರ್ಷದಿಂದ ಬಂದಿದ್ದೀನಿ, ಅದಿರ್ಲಿ ನೀನ್ ಯಾರು ಅಂತ ಆ ಲೇಡಿಗೆ ಕೇಳ್ತಾಳೆ. ಅವಾಗ ಆ ಲೇಡಿ ಅವಳ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನನ್ನ ಹೆಸರು ಸಾರಾ ಅಂತ, ನಾನು ಚಿಕ್ಕವಳಿದ್ದಾಗ ನನ್ನನ್ನ ಸಾಯಿಸೋದಕ್ಕೆ ಸ್ಕೈನೆಟ್ ಇಂದ ಟರ್ಮಿನೇಟರ್ ಗಳನ್ನ ಕಳಿಸಲಾಗಿತ್ತು, ಆದ್ರೆ ನಾನು ನನ್ನ ಮಗ ಜಾನ್ ಇಬ್ರು ಸೇರಿ ಈ ದುನಿಯಾನ ಚೇಂಜ್ ಮಾಡಿದ್ವಿ, 300 ಮಿಲಿಯನ್ ಜನರನ್ನ ಆ ಟರ್ಮಿನೇಟರ್ ಇಂದ ಕಾಪಾಡಿದ್ವಿ ಅಂತ ಹೇಳ್ತಾಳೆ. ಅದಕ್ಕೆ ಗ್ರೇಸ್ ಇವಾಗ ನಿನ್ನ ಮಗ ಎಲ್ಲಿ ಅಂತ ಕೇಳ್ತಾಳೆ. ಅವಾಗ ಸಾರಾ ಮೂವಿ ಪ್ರಾರಂಭದಲ್ಲಿ ತೋರಿಸಿದ ಘಟನೆನ ಅವರಿಗೆ ಹೇಳ್ತಾಳೆ. ಅವನನ್ನ ಸಾಯಿಸೋದಕ್ಕೆ ಸ್ಕೈನೆಟ್ ಇಂದ ಟರ್ಮಿನೇಟರ್ ಅನ್ನ ಕಳಿಸಿ ನನ್ನ ಮಗನನ್ನ ಸಾಯಿಸಿದ್ರು, ನಾನು ಯಾವತ್ತೂ ಆ ಟರ್ಮಿನೇಟರ್ ನ ಖಂಡಿತವಾಗ್ಲೂ ಸುಮ್ನೆ ಬಿಡೋದಿಲ್ಲ, ಒಂದಲ್ಲ ಒಂದು ದಿನ ಆ ಟರ್ಮಿನೇಟರ್ ಅನ್ನ ಹುಡುಕಿ ಆ ಟರ್ಮಿನೇಟರ್ ಅನ್ನ ನಾಶ ಮಾಡ್ತೀನಿ ಅಂತ ಹೇಳ್ತಾಳೆ. ಮತ್ತೆ ನಿನ್ನನ್ನು ಕೂಡ ಸ್ಕೈನೆಟ್ ಇಂದ ಸಾರನ್ನ ಸಾಯಿಸೋದಕ್ಕೆ ಅಂತ ಕಳ್ಸಿದಾರ ಅಂತ ಕೇಳ್ತಾಳೆ. ಅದಕ್ಕೆ ಗ್ರೇಸ್ ಸ್ಕೈನೆಟ್ ಬಗ್ಗೆ ನನ್ಗೇನು ಗೊತ್ತಿಲ್ಲ, ನಾನು ಕೂಡ ಮನುಷ್ಯಳೆ, ಆದ್ರೆ ನಾನು ಫ್ಯೂಚರ್ ನಿಂದ ಡ್ಯಾನಿನ ಕಾಪಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ನಂತರ ನಾವು ಇಲ್ಲೇ ಇದ್ರೆ ಸರಿ ಹೋಗೋದಿಲ್ಲ, ಆ ಟರ್ಮಿನೇಟರ್ ನಮ್ಮನ್ನ ಟ್ರ್ಯಾಕ್ ಮಾಡುತ್ತೆ ಅಂತ ಅಲ್ಲಿಂದ ಒಂದು ಕಾರನ್ನ ತಗೊಂಡು ಹೊರಡ್ತಾರೆ. ಅವರು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಡ್ಯಾನಿ ಸಾರಾಗೆ ನಿನಗೆ ಹೇಗ್ ಗೊತ್ತಾಯ್ತು ಟರ್ಮಿನೇಟರ್ ಇಲ್ಲಿಗೆ ಬಂದಿರೋದು ಅಂತ ಕೇಳ್ತಾಳೆ. ಅದಕ್ಕೆ ಸಾರಾ ನನಗೆ SMS ಬರುತ್ತೆ, ಆಕ್ಯುರೇಟ್ GPS ಸಿಗ್ನಲ್ ಇಂದ ಲೊಕೇಶನ್, ಡೇಟ್, ಟೈಮ್ ಎಲ್ಲ ಅದರಲ್ಲಿ ಇರುತ್ತೆ, ಅದನ್ನ ನೋಡಿದ ನಾನು ನನ್ನ ಮಗನನ್ನ ಸಾಯಿಸಿದ ಟರ್ಮಿನೇಟರ್ ಸಿಗುತ್ತೆ ಅಂತ ನನ್ನ ಆಯುಧಗಳನ್ನ ತಗೊಂಡು ಅಲ್ಲಿಗೆ ಹೋಗಿ ಆ ಟರ್ಮಿನೇಟರ್ ಗಳ ವಿರುದ್ಧ ಹೋರಾಡ್ತೀನಿ. ಇದೇ ತರ 2 ವರ್ಷಗಳಿಂದ ಮಾಡ್ತಾ ಇದ್ದೀನಿ, ಆದ್ರೆ ಇನ್ನೂ ನನಗೆ ನನ್ನ ಮಗನನ್ನ ಸಾಯಿಸಿದ ಟರ್ಮಿನೇಟರ್ ಸಿಕ್ಕಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಡ್ಯಾನಿ ಆ ಮೆಸೇಜ್ ಗಳನ್ನ ನಿನ್ಗೆ ಯಾರು ಕಳಿಸ್ತಿದ್ದಾರೆ ಅಂತ ಗೊತ್ತಾ ಅಂತ ಕೇಳ್ತಾಳೆ. ಅವಾಗ ಸಾರಾ ಆ ಮೆಸೇಜ್ ಗಳು ಮೆಕ್ಸಿಕೋದಿಂದ ಬರ್ತಾ ಇದಾವೆ, ಆದ್ರೆ ಅದನ್ನ ಯಾರು ಕಳಿಸ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅವಾಗ ಗ್ರೇಸ್ ಸಾರಾನ ಮೊಬೈಲ್ ತಗೊಂಡು ಆ ಮೊಬೈಲ್ ನ ಸಹಾಯದಿಂದ ಆ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾಳೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ 2 ದಿನದ ಹಿಂದೆ ಅವಳ ಕಮಾಂಡರ್ ಅವಳಿಗೆ ನಿನ್ಗೆ ಏನಾದ್ರೂ ತೊಂದರೆ ಆದ್ರೆ ಒಂದು ಜಾಗಕ್ಕೆ ಹೋಗು, ಅಲ್ಲಿ ನಿನಗೆ ಒಬ್ರು ಹೆಲ್ಪ್ ಮಾಡ್ತಾರೆ ಅಂತ ಆ ಲೊಕೇಶನ್ ನ ಟ್ಯಾಟೋ ಹಾಕಿ ಕಳ್ಸಿರ್ತಾರೆ. ಅದೇ ಲೊಕೇಶನ್ ಇಂದ ಸಾರಾಗೂ ಕೂಡ SMS ಬರ್ತಿರೋದು ಅವಳಿಗೆ ಗೊತ್ತಾಗುತ್ತೆ. ಅವಾಗ ಗ್ರೇಸ್ ಅದನ್ನ ಅವರಿಗೆಲ್ಲ ತಿಳಿಸಿ ನಾವಿವಾಗ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಡ್ಯಾನಿ ನಾವಿವಾಗ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಗ್ರೇಸ್ ನಾವಿವಾಗ ಮೆಕ್ಸಿಕೋ ಇಂದ ಅಮೆರಿಕಾಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಸಾರಾ ಅದು ಆಗೋದಿಲ್ಲ, ಯಾಕಂದ್ರೆ ನಾವಿವಾಗ ಬಾರ್ಡರ್ ನ ಕ್ರಾಸ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಹೇಳ್ತಾಳೆ. ಅವಾಗ ಡ್ಯಾನಿ ನನಗೊಬ್ರು ಗೊತ್ತು, ಅವರು ನನ್ನ ಅಂಕಲ್, ಅವರ ಸಹಾಯದಿಂದ ಈ ಬಾರ್ಡರ್ ನ ಕ್ರಾಸ್ ಮಾಡಬಹುದು ಅಂತ ಹೇಳ್ತಾಳೆ. ಅವಾಗ ಅವರೆಲ್ಲ ಡ್ಯಾನಿ ಅಂಕಲ್ ನ ಹುಡ್ಕೊಂಡು ಅವರ ಮನೆಗೆ ಹೋಗ್ತಾರೆ. ಅವರು ಹೋಗ್ಬೇಕಾದ್ರೆ ಟರ್ಮಿನೇಟರ್ ಗೆ ಗೊತ್ತಾಗದೇ ಇರೋ ಹಾಗೆ ತುಂಬಾ ಜನ ಇರುವಂತ ಒಂದು ಟ್ರೈನ್ ಗೆ ಹತ್ತಾರೆ. ಆದ್ರೆ ಈ ಕಡೆ ಟರ್ಮಿನೇಟರ್ ಮೆಕ್ಸಿಕೋದ ಡಾಟಾ ಸೆಂಟರ್ ಗೆ ಬಂದು ಅಲ್ಲಿದ್ದ ಸೆಕ್ಯೂರಿಟಿಗಳನ್ನ ಸಾಯಿಸಿ ಆ ಸೆಂಟರ್ ನ ಸಹಾಯದಿಂದ ಆ ಸಿಟಿ ಸುತ್ತಮುತ್ತ ಇರುವಂತ ಕ್ಯಾಮ್ರಾಗಳನ್ನ ಹ್ಯಾಕ್ ಮಾಡಿ ಸಾರಾ, ಗ್ರೇಸ್ ಮತ್ತೆ ಡ್ಯಾನಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ತಿಳ್ಕೊಳ್ಳುತ್ತೆ. ಸಾರಾ, ಡ್ಯಾನಿ, ಗ್ರೇಸ್ ಟ್ರೈನ್ ನಲ್ಲಿ ಹೋಗ್ಬೇಕಾದ್ರೆ ಗ್ರೇಸ್ ಅವಳ ಫ್ಯೂಚರ್ ನಲ್ಲಿ ನಡೆದಂತ ಘಟನೆಗಳನ್ನ ಹೇಳ್ತಾಳೆ. ನಾನು ಚಿಕ್ಕವಳಿದ್ದಾಗ ಟರ್ಮಿನೇಟರ್ ಗಳು ನಮ್ಮ ಭೂಮಿ ಮೇಲೆ ದಾಳಿ ಮಾಡಿ ಇಡೀ ಭೂಮಿನ ಅವುಗಳ ಕಂಟ್ರೋಲ್ ಗೆ ತಗೊಂಡಿರ್ತವೆ. ಆ ಟೈಮ್ ನಲ್ಲಿ ಕೇವಲ ಸ್ವಲ್ಪ ಊಟಕ್ಕಾಗಿ ಅಲ್ಲಿ ಬದುಕುಳಿದಿದ್ದಂತಹ ಜನ ನನ್ನ ತಂದೆನ ಕೊಂದ್ರು. ಆಮೇಲೆ ಒಂದು ದಿನ ನನ್ ಮೇಲೂ ಕೂಡ ಅದೇ ಒಂದು ಹೊತ್ತಿನ ಊಟಕ್ಕೋಸ್ಕರ ದಾಳಿ ಮಾಡಿದ್ರು. ಅವಾಗ ಒಬ್ರು ಬಂದು ನನ್ನನ್ನ ಕಾಪಾಡಿದ್ರು ಅಂತ ಹೇಳ್ತಾಳೆ. ಅವ್ರು ಆಗ ಮಾತಾಡ್ತಿರ್ಬೇಕಾದ್ರೆ ಡ್ಯಾನಿ ಅಂಕಲ್ ಇರುವಂತ ಊರ್ ಬರುತ್ತೆ. ಅವಾಗ ಅವರೆಲ್ಲ ಆ ಟ್ರೈನ್ ಅನ್ನ ಹಿಡಿದು ಡ್ಯಾನಿ ಅಂಕಲ್ ಮನೆಗೆ ಹೋಗ್ತಾರೆ. ಅಲ್ಲಿ ಡ್ಯಾನಿ ಅವರ ಅಂಕಲ್ಗೆ ಗ್ರೇಸ್ ಮತ್ತೆ ಸಾರಾನ ಪರಿಚಯ ಮಾಡ್ಕೊಡ್ತಾಳೆ. ನಂತರ ಅವರೆಲ್ಲ ಮೆಕ್ಸಿಕೋ ಬಾರ್ಡರ್ ಅನ್ನ ಕ್ರಾಸ್ ಮಾಡೋದಕ್ಕೆ ಅಂತ ಹೋಗ್ತಾರೆ.
ಹೋಗ್ತಾರೆ. ಆದ್ರೆ ಅಷ್ಟೊತ್ತಿಗೆ REV ರೋಬೋ ಅಮೆರಿಕ ಬಾರ್ಡರ್ ನಲ್ಲಿರುವಂತ ಸೆಕ್ಯೂರಿಟಿ ಕ್ಯಾಂಪ್ ಗೆ ಬಂದು ಅಲ್ಲಿದ್ದ ಕಮಾಂಡರ್ಸ್ ಗಳನ್ನೆಲ್ಲ ಸಾಯಿಸಿ ಅವರ ಸಿಸ್ಟಮ್ಸ್ ಗಳನ್ನ ಹ್ಯಾಕ್ ಮಾಡಿ ಡ್ರೋನ್ ಇಂದ ಅವರೆಲ್ಲ ಎಲ್ಲಿ ಹೋಗ್ತಿದ್ದಾರೆ ಅಂತ ತಿಳ್ಕೊಳ್ಳುತ್ತೆ. ಮತ್ತೆ ಅಮೆರಿಕದ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿ ಕೆಲವು ದುಷ್ಕರ್ಮಿಗಳು ಬಾರ್ಡರ್ ಅನ್ನ ಕ್ರಾಸ್ ಮಾಡ್ತಿದ್ದಾರೆ, ಅವರು ತುಂಬಾ ಕೆಟ್ಟವರು, ಅವ್ರ ಮೇಲೆ ಶೂಟ್ ಅಂಡ್ ಸೈಟರ್ ಆರ್ಡರ್ ಇದೆ ಅಂತ ಮೆಸೇಜ್ ಕಳಿಸುತ್ತೆ. ಆದ್ರಿಂದ ಅವರು ಮೆಕ್ಸಿಕೋ ಇಂದ ಬಾರ್ಡರ್ ಅನ್ನ ಕ್ರಾಸ್ ಮಾಡಿ ಅಮೆರಿಕ ಒಳಗಡೆ ಬರ್ಬೇಕಾದ್ರೆ ಅವರನ್ನ ಅಮೆರಿಕನ್ ಪೊಲೀಸು ಅರೆಸ್ಟ್ ಮಾಡ್ತಾರೆ. ಅದನ್ನೆಲ್ಲ ಡ್ರೋನ್ ನ ಸಹಾಯದಿಂದ ನೋಡ್ತಿದ್ದ ಟರ್ಮಿನೇಟರ್ ಆ ಡ್ರೋನ್ ಅನ್ನೇ ಡ್ಯಾನಿ ಮೇಲೆ ಬೀಳ್ಸಿ ಅವಳನ್ನ ಸಾಯಿಸೋದಕ್ಕೆ ನೋಡುತ್ತೆ. ಆದ್ರೆ ಗ್ರೇಸ್ ಬಂದು ಅವಳನ್ನ ಕಾಪಾಡ್ತಾಳೆ. ನಂತರ ಅವರನ್ನ ಅಮೆರಿಕನ್ ಪೊಲೀಸು ಬಾರ್ಡರ್ ಪೆಟ್ರೋಲಿಂಗ್ ಡಿಟೆನ್ಷನ್ ಸೆಂಟರ್ ಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವ್ರ ತರನೇ ಇನ್ನೂ ತುಂಬಾ ಜನ ಬಾರ್ಡರ್ ಅನ್ನ ಕ್ರಾಸ್ ಮಾಡೋದಕ್ಕೆ ಹೋಗಿ ಅಮೆರಿಕನ್ ಪೊಲೀಸಿಗೆ ಸಿಗಾಕೊಂಡಿದ್ದಾರೆ ಅಂತ. ಡ್ಯಾನಿನ ಕಾಪಾಡಕ್ ಹೋದಾಗ ಗ್ರೇಸ್ಗೆ ತುಂಬಾ ಇಂಜುರಿ ಆಗಿದ್ರಿಂದ ಅವಳನ್ನ ICU ಮೆಡಿಕಲ್ ರೂಮ್ ಗೆ ಕರ್ಕೊಂಡೋಗಿ ಅವಳಿಗೆ ಅಲ್ಲಿನ ನರ್ಸ್ ಗಳು ಫಸ್ಟ್ ಏಡ್ ಮಾಡ್ಬೇಕಾದ್ರೆ ಗ್ರೇಸ್ ನ ಬಾಡಿ ನೋಡಿ ಅವ್ರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಇನ್ನೊಂದ್ ಕಡೆ REV9 ರೋಬೋ ಡ್ಯಾನಿನ ಹುಡುಕೊಂಡು ಪೊಲೀಸ್ ಆಫೀಸರ್ ತರನೇ ಬಂದು ಡ್ಯಾನಿ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಅವಳ ಹತ್ರಕ್ಕೆ ಹೋಗ್ತಾ ಇರುತ್ತೆ. ಮತ್ತೆ ಸಾರನ ಒಬ್ಬ ಆಫೀಸರ್ ಬಂದು ಅವಳನ್ನ ಬೇರೆ ಸೆಲ್ಗೆ ಹಾಕ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮೆಡಿಕಲ್ ರೂಮ್ ನಲ್ಲಿದ್ದ ಗ್ರೇಸ್ಗೆ ಅಲ್ಲಿಗೆ REV9 ರೋಬೋ ಬಂದಿರೋದು ಗೊತ್ತಾಗಿ ಅಲ್ಲಿದ್ದ ನರ್ಸ್ ಗಳಿಗೆಲ್ಲ ಹೊಡೆದು ಡ್ಯಾನಿನ ಎಲ್ಲಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವಳನ್ನ ಹುಡುಕೊಂಡು ಬರ್ತಾಳೆ. ಟರ್ಮಿನೇಟರ್ ಕೂಡ ಡ್ಯಾನಿನ ಹುಡುಕ್ತಿರ್ಬೇಕಾದ್ರೆ ಗ್ರೇಸ್ ಅಲ್ಲಿಗೆ ಬಂದು ಅಲ್ಲಿದ್ದ ಎಲ್ಲಾ ಜನರನ್ನ ರಿಲೀಸ್ ಮಾಡ್ತಾಳೆ. ಎಲ್ರು ಹೊರಗಡೆ ಹೋಗೋದಕ್ಕೆ ಓಡ್ತಾ ಇರ್ಬೇಕಾದ್ರೆ ಗ್ರೇಸ್ ಬಂದು ಡ್ಯಾನಿನ ಕರ್ಕೊಂಡು ಆ ಜನಗಳ ಮಧ್ಯೆನೆ ಹೊರಗಡೆ ಬರ್ತಾಳೆ. ಅಲ್ಲಿ ತುಂಬಾ ಜನ ಓಡಾಡ್ತಿದ್ರಿಂದ REV9 ರೋಬೋಗೆ ಹೊರಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಆದ್ರಿಂದ ಆ ರೋಬೋ ಅಡ್ಡ ಸಿಕ್ತವ್ರನ್ನೆಲ್ಲ ಸಾಯಿಸ್ತಾ ಇರುತ್ತೆ. ಅವಾಗ ಅಲ್ಲಿಗೆ ಪೊಲೀಸ್ ಆಫೀಸರ್ಸ್ ಎಲ್ಲ ಬಂದು ಆ ರೋಬೋನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಕಡೆ ಸಾರಾ ಕೂಡ ಅಲ್ಲಿದ್ದ ಆಫೀಸರ್ಸ್ ಗಳಿಗೆಲ್ಲ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾ ಇರ್ತಾಳೆ. ಗ್ರೇಸ್ ಮತ್ತೆ ಡ್ಯಾನಿ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಅವರು ಹೊರಗಡೆ ಬಂದ್ಮೇಲೆ ಅವರಿಗೆ ಒಂದು ಹೆಲಿಕಾಪ್ಟರ್ ಕಾಣುತ್ತೆ. ಆದ್ರಿಂದ ಅವರು ಆ ಹೆಲಿಕಾಪ್ಟರ್ ಹತ್ರಕ್ಕೆ ಬಂದು ಅದ್ರೊಳಗಿದ್ದ ಪೈಲಟ್ ಅನ್ನ ಗ್ರೇಸ್ ಹೊಡೆದು ಡ್ಯಾನಿನ ಒಳಗಡೆ ಕೂರಿಸಿ ಹೆಲಿಕಾಪ್ಟರ್ ಅನ್ನ ಮೂವ್ ಮಾಡ್ಬೇಕಾದ್ರೆ ಡ್ಯಾನಿ ಇನ್ನು ಸಾರಾ ಬಂದಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸಾರಾ ಕೂಡ ಹೊರಗಡೆ ಬರ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಟರ್ಮಿನೇಟರ್ ಕೂಡ ಬರ್ತಾ ಇರುತ್ತೆ. ಅವಾಗ ಡ್ಯಾನಿ ಕೆಳಗಡೆ ಇಳಿದು ಗನ್ನಿಂದ ಟರ್ಮಿನೇಟರ್ ಗೆ ಶೂಟ್ ಮಾಡ್ತಾ ಇರ್ತಾಳೆ. ಆ ಟರ್ಮಿನೇಟರ್ ಅವ್ರ ಹತ್ರಕ್ಕೆ ಬರೋಷ್ಟರಲ್ಲಿ ಸಾರಾ ಅಲ್ಲಿಗೆ ಬಂದ್ಬಿಡ್ತಾಳೆ. ಅವಾಗ ಅವರು ಅಲ್ಲಿಂದ ಹೆಲಿಕಾಪ್ಟರ್ ನಿಂದ ಹೋಗ್ತಾರೆ. ಆದ್ರಿಂದ REV9 ರೋಬೋ ಅಲ್ಲೇ ಇದ್ದ ICU ಆಫೀಸರ್ ಹತ್ರ ಹೆಲಿಕಾಪ್ಟರ್ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೊತಾ ಇರುತ್ತೆ. ನೆಕ್ಸ್ಟ್ ನಲ್ಲಿ ಗ್ರೇಸ್ ಹೆಲಿಕಾಪ್ಟರ್ ಅನ್ನ ಒಂದು ಕಾಡಿನೊಳಗಡೆ ಲ್ಯಾಂಡ್ ಮಾಡಿ ಅವರು ಹೋಗ್ಬೇಕಾದಂತ ಲೊಕೇಶನ್ ನ ಹುಡುಕೊಂಡು ಬರ್ತಾರೆ. ಅವಾಗ ಅವರಿಗೆ ಕಾಡಿನ ಮಧ್ಯದಲ್ಲಿ ಒಂದು ಮನೆ ಸಿಗುತ್ತೆ. ಆ ಮನೆ ಹತ್ರ ಒಂದು ಜೀಪ್ ಇರುತ್ತೆ. ಆ ಜೀಪ್ ನ ಒಳಗಡೆಯಿಂದನೇ ಸಾರಾಗೆ GPS ನ ಸಹಾಯದಿಂದ SMS ನ ಈ ಮನೆಯವರೇ ಕಳಿಸ್ತಿದ್ರು ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ ಗ್ರೇಸ್ ನ ಕಮಾಂಡೋ ಅವಳಿಗೆ ಟ್ಯಾಟೋ ಹಾಕಿದ್ದ ಲೊಕೇಶನ್ ಕೂಡ ಅದೇ ಆಗಿರುತ್ತೆ. ಆದ್ರಿಂದ ಅವರೆಲ್ಲ ಮನೆ ಹತ್ರ ಹೋಗಿ ಬಾಗಿಲನ್ನ ಟಕ್ ಮಾಡ್ತಾರೆ. ಅವಾಗ ಒಳಗಡೆಯಿಂದ ಟರ್ಮಿನೇಟರ್ ಪಾತ್ರದಲ್ಲಿರುವ ನಮ್ಮ ಹರ್ನಾಲ್ಡ್ ಹೊರಗಡೆ ಬರ್ತಾರೆ. ಅವರನ್ನ ನೋಡಿದ ಸಾರಾಗೆ ತುಂಬಾ ಕೋಪ ಬಂದು ಆ ಟರ್ಮಿನೇಟರ್ ಮೇಲೆ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಯಾಕಂದ್ರೆ ಮೂವಿ ಪ್ರಾರಂಭದಲ್ಲಿ ಈ ಟರ್ಮಿನೇಟರ್ ಬಂದು ಸಾರಾಳ ಮಗನನ್ನ ಸಾಯಿಸಿ ಹೋಗಿರೋದ್ರಿಂದ ಅವಳಿಗೆ ಕೋಪ ಬಂದು ಆ ಟರ್ಮಿನೇಟರ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಹಾಗೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಗ್ರೇಸ್ ಬಂದು ಅವಳನ್ನ ತಡಿತಾಳೆ. ಅವಾಗ ಡ್ಯಾನಿ ನೀನ್ ಏನ್ ಮಾಡ್ತಿದೀಯ ಅಂತ ಸಾರನ್ನ ಕೇಳಿದಾಗ ಇವನು ಮನುಷ್ಯನಲ್ಲ, ಇದು ಒಂದು ಮೆಷಿನ್, ನನ್ನ ಮಗನನ್ನ ಸಾಯಿಸಿದ್ದು ಇದೇ ಟರ್ಮಿನೇಟರ್ ಅಂತ ಹೇಳ್ತಾಳೆ. ಅವಾಗ ಡ್ಯಾನಿ ಮತ್ತೆ ಗ್ರೇಸ್ ಇಬ್ರು ನಮ್ಗಿವಾಗ ಇವರಿಂದ ಸಹಾಯ ಆಗ್ಬೇಕಾಗಿದೆ ಅಂತ ಸಾರನ ಸಮಾಧಾನ ಮಾಡ್ತಾರೆ. ಸಾರಾ ಸ್ವಲ್ಪ ಸಮಾಧಾನ ಆದ್ಮೇಲೆ ಆ ಟರ್ಮಿನೇಟರ್ ಸಾರಾಗೆ ನಿನ್ನ ಮಗನನ್ನ ಸಾಯಿಸ್ ಬಂದ್ಮೇಲೆ ನಾನು ಬದಲಾಗಿದ್ದೀನಿ ಅಂತ ಹೇಳುತ್ತೆ. ಆದ್ರೆ ಸಾರಾ ಅದನ್ನ ನಂಬೋದಕ್ಕೆ ರೆಡಿ ಇರೋದಿಲ್ಲ. ಆದ್ರೂ ಕೂಡ ಟರ್ಮಿನೇಟರ್ 2 ವರ್ಷಗಳ ಹಿಂದೆ ನನಗೆ ಒಂದು ಫ್ಯಾಮಿಲಿ ಸಿಕ್ತು. ಅವಳ ಹೆಸರು ಎಲಿಸಿಯಾ ಅಂತ. ಅವಳಿಗೆ ಒಬ್ಬ ಪುಟ್ಟ ಮಗನಿದ್ದ, ಅವನ ಹೆಸರು ಮ್ಯಾಟಿಯೋ ಅಂತ. ನಿನ್ನ ಮಗನನ್ನ ಸಾಯಿಸಿದ್ಮೇಲೆ ಸ್ಕೈನೆಟ್ ಇಂದ ನನಗೆ ಯಾವುದೇ ತರಹ ಆರ್ಡರ್ ಬರಲಿಲ್ಲ. ಅವಾಗ ಮ್ಯಾಟಿಯೋನ ನಾನೇ ಸಾಕಿ ಬೆಳೆಸಿದೆ. ಆದ್ರಿಂದ ನೀನು ನಿನ್ನ ಮಗನನ್ನ ಕಳ್ಕೊಂಡು ಪಟ್ಟ ಕಷ್ಟ ನನಗಿವಾಗ ಅರ್ಥ ಆಗಿದೆ. ನಾನು ನಿನ್ನನ್ನೇ ಕಾಯ್ತಾ ಇದ್ದೆ, ನಿನ್ನನ್ನ ಭೇಟಿ ಮಾಡ್ಬೇಕು ಅಂತ. ಇವಾಗ ನೀನ್ ಸಿಕ್ಕಿದ್ದು ನನ್ಗೆ ತುಂಬಾ ಖುಷಿ ಇದೆ. ಇವಾಗ ನೀನು ನನ್ ಮೇಲೆ ಹೇಗ್ ಬೇಕಾದ್ರೂ ಸೇಡ್ ತೀರ್ಸ್ಕೋಬಹುದು ಅಂತ ಹೇಳುತ್ತೆ. ಅದನ್ನ ಕೇಳಿದ ಸಾರಾ ನಾನಿವಾಗ ನಿನ್ನನ್ನ ಸಾಯಿಸ್ತೀನಿ ಅಂತ ಆ ಟರ್ಮಿನೇಟರ್ ಗೆ ಶೂಟ್ ಮಾಡ್ತಾಳೆ. ಆದ್ರೆ ಆ ಟರ್ಮಿನೇಟರ್ ಮಿಷಿನ್ ಆದ್ರಿಂದ ಅದಕ್ಕೆ ಏನೂ ಆಗೋದಿಲ್ಲ. ಅವಾಗ ಟರ್ಮಿನೇಟರ್ ಸಾರಾಗೆ ಡ್ಯಾನಿನ ಕಾಪಾಡೋದು ತುಂಬಾ ಒಳ್ಳೆಯ ಕೆಲಸ, ಆದ್ರಿಂದ ಅವಳನ್ನ ಕಾಪಾಡೋದಕ್ಕೆ ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ. ಆಮೇಲೆ ನೀನು ನಿನ್ನ ಆಸೆನ ಈಡೇರಿಸ್ಕೋಬಹುದು ಅಂತ ಹೇಳುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಎಲಿಸಿಯಾ ಮತ್ತೆ ಅವಳ ಮಗ ಇಬ್ರು ಬರ್ತಾರೆ. ಅವರಿಗೆ ಟರ್ಮಿನೇಟರ್ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡುತ್ತೆ. ಈ ಟರ್ಮಿನೇಟರ್ ಅಲಿಸಿಯಾ ಮತ್ತೆ ಅವಳ ಮಗನ್ ಜೊತೆ 20 ವರ್ಷಗಳ ಕಾಲ ಜೀವನ ಮಾಡಿದ್ರಿಂದ ಅದರಲ್ಲೂ ಒಳ್ಳೆ ಭಾವನೆಗಳು ಬಂದು ಇನ್ ಮುಂದೆ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿರುತ್ತೆ. ಆಮೇಲೆ ಅವರೆಲ್ಲ ಕೂತ್ಕೊಂಡು REV9 ರೋಬೋನ ಹೇಗೆ ಡಿಸ್ಟ್ರಾಯ್ಡ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಾರಾಗೆ ಒಂದು ಪ್ಲಾನ್ ಬರುತ್ತೆ. ನಾವು ಒಂದು ಕಿಲ್ ಬಾಕ್ಸ್ ನ ರೆಡಿ ಮಾಡಿ ಅದ್ರೊಳಗಡೆ ಡ್ಯಾನಿನ ಬಿಡೋಣ. ಅವಾಗ REV9 ರೋಬೋ ಡ್ಯಾನಿನ ಹುಡುಕೊಂಡು ಸಾಯಿಸೋದಕ್ಕೆ ಅಂತ ಬರುತ್ತೆ. ಅವಾಗ ಅದನ್ನ ನಾವು ನಾಶ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಟರ್ಮಿನೇಟರ್ ಕೂಡ ಓಕೆ ಅಂತ ಹೇಳುತ್ತೆ. ಆದ್ರೆ ಗ್ರೇಸ್ ಡ್ಯಾನಿನ ಬಲಿ ಕೊಡುವ ಬಕ್ರ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಡ್ಯಾನಿ ನನಗೆ ಎದುರುಕೊಂಡು ಓಡಿ ಹೋಗಿ ಸಾಕಾಗೋಗಿದೆ. ಆ REV9 ರೋಬೋನ ನಾಶ ಮಾಡೋದಕ್ಕೆ ಏನ್ ಬೇಕಾದ್ರೂ ನಾನು ತೊಂದರೆ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ, ನನಗೆ ಈ ಪ್ಲಾನು ಓಕೆ ಅಂತ ಹೇಳ್ತಾಳೆ. ಅವಾಗ ಅವರೆಲ್ಲ ಟರ್ಮಿನೇಟರ್ ಹತ್ರ ಇದ್ದಂತ ಗನ್ಗಳನ್ನ ತಗೊಂಡು REV9 ರೋಬೋನ ನಾಶ ಮಾಡೋದಕ್ಕೆ ರೆಡಿ ಆಗ್ತಾರೆ. ಅವಾಗ
ಅವಾಗ ಟರ್ಮಿನೇಟರ್ ನಮ್ಗೆ ಇವಾಗ ಮುಖ್ಯವಾಗಿ ಆರ್ಮಿಯಲ್ಲಿರುವಂತ EMP ವೆಪನ್ ಬೇಕಾಗುತ್ತೆ. ಅದರಿಂದ ತುಂಬಾ ಸುಲಭವಾಗಿ ಆ ಟರ್ಮಿನೇಟರ್ ಅನ್ನ ನಾಶ ಮಾಡಬಹುದು. ಅದು ಏರ್ ಫೋರ್ಸ್ ಇಂಟೆಲಿಜೆಂಟ್ ಆಫೀಸರ್ ಹತ್ರ ಇದೆ. ಅಲ್ಲಿಗೆ ಹೋಗೋದಕ್ಕೆ 150 ಕಿಲೋಮೀಟರ್ ಗಳಾಗುತ್ತೆ. ನಾವು ಅಲ್ಲಿಗೆ ಹೋಗಿ ಅದನ್ನ ತಗೊಳ್ಳೋಣ ಅಂತ ಹೇಳಿ ಕೆಲವು ಗನ್ ಗಳನ್ನ ಕಾರ್ ನಲ್ಲಿ ಹಾಕೊಂಡು ಹೊರಡ್ತಾರೆ. ಟರ್ಮಿನೇಟರ್ ತನ್ನ ಫ್ಯಾಮಿಲಿನ ಸೇಫ್ ಆದ ಜಾಗಕ್ಕೆ ಕಳಿಸಿ ಡ್ಯಾನಿನ ಕಾಪಾಡೋದಕ್ಕೆ ಹೊರಡುತ್ತೆ. ಅವರು ಅಲ್ಲಿಂದ ಹೋದ್ಮೇಲೆ REV-9 ರೋಬೋ ಅಲ್ಲಿಗೆ ಬಂದು ಅವರ ಮನೆನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಅವರು ಟರ್ಮಿನೇಟರ್ ಜೊತೆ ಹೋಗಿದ್ದಾರೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಲ್ಲಿ ಎಲ್ಲರೂ ಆರ್ಮಿ ಆಫೀಸರ್ ಗೆ ಕಾಯ್ತಾ ಇರ್ಬೇಕಾದ್ರೆ ಅವರು ಅಲ್ಲಿಗೆ ಬಂದು EMP ವೆಪನ್ ಅನ್ನ ಸಾರಾಗೆ ಕೊಡ್ತಾರೆ. ಗ್ರೇಸ್ ಆ ಆಫೀಸರ್ ಗೆ ನಿಮ್ ಕ್ಯಾಂಪ್ ನಲ್ಲಿ ಯಾವ ಹೆಲಿಕಾಪ್ಟರ್ ಚೆನ್ನಾಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ಆ ಮೇಜರ್ ಬ್ಲಾಕ್ ಆಕ್ಸ್ ಅಂತ ಹೇಳ್ತಾರೆ. ಆದ್ರೆ ಅದು ನಿಮ್ಗೆ ಇವಾಗ ಯಾಕೆ ಬೇಕು ಅಂತ ಕೇಳ್ತಾರೆ. ಅದು ನಮ್ಗೆ ಇವಾಗ ಇಲ್ಲಿಂದ ಹೋಗೋದಕ್ಕೆ ಬೇಕು ಅಂತ ಟರ್ಮಿನೇಟರ್ ಹೇಳುತ್ತೆ. ಅಷ್ಟರಲ್ಲಿ REV-9 ರೋಬೋ ಅವರು ಇರುವಂತ ಜಾಗನ ಟ್ರೇಸ್ ಮಾಡಿ ಅಲ್ಲಿಗೆ ಒಂದು ಹೆಲಿಕಾಪ್ಟರ್ ನಿಂದ ಬಂದು ಅವರಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಶೂಟ್ ಮಾಡ್ಬೇಕಾದ್ರೆ EMP ಗನ್ ಅನ್ನ ಕೊಡೋದಕ್ಕೆ ಬಂದಂತ ಮೇಜರ್ ಗೆ ಒಂದು ಗುಂಡು ಬಂದು ತಗಲುತ್ತೆ. ಅದರಿಂದ ಅವರೆಲ್ಲ ಇಮಿಡಿಯೇಟ್ ಆಗಿ ಆ ಮೇಜರ್ ಅನ್ನ ಕಾರ್ ಒಳಗಡೆ ಕೂರಿಸ್ಕೊಂಡು ಅವ್ರ ಹತ್ರ ಹೆಲಿಕಾಪ್ಟರ್ ಇರುವಂತ ಜಾಗನ ತಿಳ್ಕೊಂಡು ಆ ಹೆಲಿಕಾಪ್ಟರ್ ಹತ್ರಕ್ಕೆ ಬರ್ತಾರೆ. ಅಲ್ಲಿಗೂ ಕೂಡ ಆ ರೋಬೋ ಅವರನ್ನ ಫಾಲೋ ಮಾಡ್ಕೊಂಡು ಬಂದು ಅವರಿಗೆ ಶೂಟ್ ಮಾಡ್ತಾ ಇರುತ್ತೆ. ಅವಾಗ ಅವರೆಲ್ಲ ಬ್ಲಾಕ್ ಆಕ್ಸ್ ಹೆಲಿಕಾಪ್ಟರ್ ಒಳಗಡೆ ಹೋಗಿ ಗ್ರೇಸ್ ಅದನ್ನ ಆಪರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಹೆಲಿಕಾಪ್ಟರ್ ಅನ್ನ ರನ್ ಮಾಡ್ಬೇಕಾದ್ರೆ ಮತ್ತೆ ಆ ರೋಬೋ ಬಂದು ಅವರಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಸಾರಾ ಮತ್ತೆ ಟರ್ಮಿನೇಟರ್ ಇಬ್ರು ಆ ರೋಬೋ ಇದ್ದ ಹೆಲಿಕಾಪ್ಟರ್ ಗೆ ಶೂಟ್ ಮಾಡಿ ಅದು ಬ್ಲಾಸ್ಟ್ ಆಗೋ ತರ ಮಾಡ್ತಾರೆ. ಆ ಹೆಲಿಕಾಪ್ಟರ್ ಬ್ಲಾಸ್ಟ್ ಆದ್ರೂ ಕೂಡ REV-9 ರೋಬೋ ಸಾರಾ ಮತ್ತೆ ಟರ್ಮಿನೇಟರ್ ಇದ್ದಂತ ಹೆಲಿಕಾಪ್ಟರ್ ಗೆ ಹತ್ಕೊಳ್ಳುತ್ತೆ. ಅವಾಗ ಟರ್ಮಿನೇಟರ್ ಅದಕ್ಕೆ ಶೂಟ್ ಮಾಡಿ ಹೆಲಿಕಾಪ್ಟರ್ ಒಳಗಡೆ ಇದ್ದ ಒಂದು ಕಾರನ್ನ ಅದ್ರ ಮೇಲೆ ಹಾಕಿ ಅದು ಕೆಳಗಡೆ ಬೀಳೋ ತರ ಮಾಡ್ತಾರೆ. ಅದಾದ್ಮೇಲೆ ಅವರೆಲ್ಲ ಕೂತ್ಕೊಂಡು EMP ವೆಪನ್ ನ ಹೇಗೆ ಯೂಸ್ ಮಾಡೋದು ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ಟರ್ಮಿನೇಟರ್ ಆ EMP ಇದ್ದ ಬಾಕ್ಸ್ ಗೆ ಬುಲೆಟ್ ಬಿದ್ದು ಅದು ಹಾಳಾಗಿದೆ ಅಂತ ಅದನ್ನ ತಂದು ತೋರಿಸುತ್ತೆ. ಆದ್ರೆ ಅದು ಪೂರ್ತಿ ಡ್ಯಾಮೇಜ್ ಆಗಿರೋದಿಲ್ಲ. ಆದ್ರಿಂದ ಡ್ಯಾನಿ ಇದನ್ನ ಇವಾಗ ಯೂಸ್ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಗ್ರೇಸ್ ಬೇಡ, ಅದನ್ನ ಯೂಸ್ ಮಾಡ್ಬೇಕಾದ್ರೆ ನಿನ್ಗೆ ಏನಾದ್ರೂ ತೊಂದರೆ ಆಗ್ಬಹುದು ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಡ್ಯಾನಿಗೆ ಕೋಪ ಬಂದು ನನಗೆ ಏನಾದ್ರೂ ಪರವಾಗಿಲ್ಲ, ಮೊದ್ಲು ಆ ರೋಬನ ನಾಶ ಮಾಡ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಗ್ರೇಸ್ ನೀನು ಅವಾಗ್ಲೂ ಇದೇ ತರ ಮಾತಾಡ್ತಿದ್ದೆ ಅಂತಾಳೆ. ಅದಕ್ಕೆ ಡ್ಯಾನಿ ನಾನ್ ನಿನ್ಗೆ ಮೊದ್ಲೇ ಗೊತ್ತಾ ಅಂತ ಕೇಳ್ತಾಳೆ. ಅವಾಗ ಗ್ರೇಸ್ ಹೌದು ನೀನ್ ನನ್ಗೆ ಮೊದ್ಲೇ ಗೊತ್ತು. ಭವಿಷ್ಯದಲ್ಲಿ ನಮ್ಮ ತಂದೆ ಸತ್ಮೇಲೆ ಜನಗಳು ನನ್ನ ಹತ್ರ ಇದ್ದಂತ ಆಹಾರಕ್ಕೋಸ್ಕರ ನನ್ನನ್ನ ಅಟ್ಯಾಕ್ ಮಾಡಿದಾಗ ಅವರಿಂದ ಕಾಪಾಡಿದ್ದು ನೀನೆ. ಆಮೇಲೆ ನನ್ನನ್ನ ಕರ್ಕೊಂಡೋಗಿ ಸಾಕಿ ಬೆಳೆಸಿದ್ದು ನೀನೆ. ಕೇವಲ ನನ್ನ ಮಾತ್ರ ಅಲ್ಲ, ನೀನು ತುಂಬಾ ಜನನ ಉಳಿಸಿದ್ಯಾ, ಮತ್ತೆ ಅವರಿಗೆಲ್ಲ ಬದುಕೋದನ್ನ ಕಲಿಸಿದ್ಯಾ. ಅವರ ಸಹಾಯದಿಂದ ಒಂದು ಆರ್ಮಿನ ರೆಡಿ ಮಾಡಿ ರೋಬಗಳ ವಿರುದ್ಧ ಹೋರಾಟ ಮಾಡ್ತಿದ್ದೆ. ಅದಕ್ಕೆ ನೀನು ಭವಿಷ್ಯದಲ್ಲಿ ಹಾಗೆ ಮಾಡ್ತೀಯ ಅಂತ ನಿನ್ನನ್ನ ಸಾಯಿಸೋದಕ್ಕೆ REV-9 ರೋಬೋ ಬಂದಿರೋದು. ಅದರಿಂದ ನೀನು ನಮ್ಮ ಮುಂದಿನ ಭವಿಷ್ಯ, ಅದಕ್ಕೋಸ್ಕರ ನಿನ್ನನ್ನ ಕಾಪಾಡೋದಕ್ಕೆ ನಾನು ಬಂದಿರೋದು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮತ್ತೆ REV-9 ರೋಬೋ ಬೇರೆ ಫ್ಲೈಟ್ ಅನ್ನ ತಗೊಂಡು ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅವರು ಹೋಗ್ತಿದ್ದಂತ ಫ್ಲೈಟ್ ಗೆ ಬಂದು ಡ್ಯಾಶ್ ಹೊಡೆಯುತ್ತೆ. ಅವಾಗ ಅವ್ರ ಫ್ಲೈಟ್ ಡ್ಯಾಮೇಜ್ ಆದ್ರಿಂದ ಆ ರೋಬೋ ಆ ಫ್ಲೈಟ್ ಒಳಗಡೆ ಬರುತ್ತೆ. ಆ ರೋಬೋ ಒಳಗಡೆ ಬಂದ್ಮೇಲೆ ಆ ರೋಬೋಗೂ ಟರ್ಮಿನೇಟರ್ ಮತ್ತೆ ಗ್ರೇಸ್ಗೂ ದೊಡ್ಡ ಫೈಟ್ ನಡೆಯುತ್ತೆ. ಅವರು ಹೋಗ್ತಿದ್ದಂತ ಫ್ಲೈಟ್ ಗೆ ತುಂಬಾ ಡ್ಯಾಮೇಜ್ ಆಗಿದ್ರಿಂದ ಅದು ಬ್ಲಾಸ್ಟ್ ಆಗಿ ಇನ್ನೇನು ಕೆಳಗಡೆ ಬೀಳೋ ಆಗಿರುತ್ತೆ. ಅವಾಗ ಟರ್ಮಿನೇಟರ್ ರೋಬೋನ ಒಂದು ರಾಡ್ ಇಂದ ಲಾಕ್ ಮಾಡಿ ಒಂದು ಗನ್ ಇಂದ ಫ್ಲೈಟ್ ನ ಬ್ಯಾಕ್ ಡೋರ್ ಗೆ ಹೊಡೆದು ಆ ಡೋರ್ ಅನ್ನ ಓಪನ್ ಮಾಡುತ್ತೆ. ಅವಾಗ ಗ್ರೇಸ್ ಡ್ಯಾನಿ ಮತ್ತೆ ಸಾರನ್ನ ಅದ್ರೊಳಗಡೆ ಇದ್ದ ಜೀಪ್ ಒಳಗಡೆ ಕೂರಿಸಿ ಆ ಜೀಪ್ ಜೊತೆ ಕೆಳಗಡೆ ಜಂಪ್ ಮಾಡ್ತಾಳೆ. ಆ ಜೀಪ್ ಗೆ ಪ್ಯಾರಾಚೂಟ್ ಇದ್ದಿದ್ರಿಂದ ಅದನ್ನ ಓಪನ್ ಮಾಡಿ ಅವರು ಕೆಳಗಡೆ ಲ್ಯಾಂಡ್ ಆಗೋ ತರ ಮಾಡ್ತಾಳೆ. ಆದ್ರೆ ಫ್ಲೈಟ್ ಒಳಗಡೆ ರೋಬೋ ಮತ್ತೆ ಟರ್ಮಿನೇಟರ್ ಇಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಆ ಫ್ಲೈಟ್ ಒಂದು ನದಿಯ ಡ್ಯಾಮ್ ನ ನೀರೊಳಗಡೆ ಬಂದು ಬೀಳುತ್ತೆ. ಅವಾಗ ರೋಬೋ ಮತ್ತೆ ಟರ್ಮಿನೇಟರ್ ಇಬ್ರು ಆ ನೀರೊಳಗಡೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ REV-9 ರೋಬೋ ಎರಡು ಶಕ್ತಿಗಳಾಗಿ ಬದಲಾಗಿ ಟರ್ಮಿನೇಟರ್ ನ ಒಂದು ಕೈಯನ್ನ ಕಿತ್ತಾಕುತ್ತೆ. ಅದರಿಂದ ಟರ್ಮಿನೇಟರ್ ಅಲ್ಲಿಂದ ತಪ್ಪಿಸ್ಕೊಳ್ಳುತ್ತೆ. ಈ ಕಡೆ ಗ್ರೇಸ್ ಡ್ಯಾನಿ ಸಾರಾ ಇದ್ದ ಜೀಪು ಸರಿಯಾಗಿ ಲ್ಯಾಂಡ್ ಆಗಿರೋದಿಲ್ಲ. ಅದರಿಂದ ಅದು ಡ್ಯಾಮ್ ಇಂದ ಕೆಳಗಡೆ ಬೀಳ್ತಾ ಇರುತ್ತೆ. ಅದನ್ನ ನೋಡಿದ ರೋಬೋ ಅವರನ್ನ ಸಾಯಿಸೋದಕ್ಕೆ ಅಲ್ಲಿಗೆ ಬರುತ್ತೆ. ಅವಾಗ ಗ್ರೇಸ್ ಜೀಪ್ ನ ಮೇಲಕ್ಕೆ ಬಂದು ಜೀಪ್ ನ ಕೆಳಗಡೆ ಬೀಳಿಸ್ತಾಳೆ. ಆ ಜೀಪು ಕೆಳಗಡೆ ಬಿದ್ದು ನೀರಿನೊಳಗಡೆ ಹೋದ್ರೂ ಕೂಡ ರೋಬೋ ಅಲ್ಲಿಗೆ ಬಂದು ಡ್ಯಾನಿನ ಸಾಯಿಸೋದಕ್ಕೆ ನೋಡ್ತಾ ಇರುತ್ತೆ. ಅವಾಗ ಸಾರಾ ಡ್ಯಾನಿನ ಕಾಪಾಡಿ ನೀರಿನಿಂದ ಹೊರಗಡೆ ಕರ್ಕೊಂಡು ಬರ್ತಾಳೆ. ಅಲ್ಲಿಗೆ ಗ್ರೇಸ್ ಕೂಡ ಬರ್ತಾಳೆ. ಅವರೆಲ್ಲ ಮೇಲ್ಗಡೆ ಹೋಗ್ಬೇಕಾದ್ರೆ ಗ್ರೇಸ್ ನ ಪವರ್ ಸೋರ್ಸ್ ಖಾಲಿಯಾಗಿ ಅವಳಿಗೆ ಸುಸ್ತಾಗ್ತಾ ಇರುತ್ತೆ. ಅದರಿಂದ ಗ್ರೇಸ್ ಆ ರೋಬೋನ ಸಾಯಿಸೋದಕ್ಕೆ EMP ವೆಪನ್ ಇವಾಗ ಇಲ್ಲ. ಅದರಿಂದ ಅದನ್ನ ಸಾಯಿಸಬೇಕು ಅಂದ್ರೆ ನನ್ನ ಬಾಡಿ ಒಳಗಡೆ ಇರುವಂತ ಪವರ್ ಸೋರ್ಸ್ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಅದನ್ನ ಸಾಯಿಸಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಸಾರಾ ಅದನ್ನ ಹೊರಗಡೆ ತೆಗೆದ್ರೆ ನೀನು ಸತ್ತೋಗ್ತೀಯಾ, ಅದರಿಂದ ನಾವು ಹಾಗೆ ಮಾಡೋದಿಲ್ಲ, ನಿನ್ನನ್ನ ಕಳ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಟರ್ಮಿನೇಟರ್ ಅಲ್ಲಿಗೆ ಬರುತ್ತೆ. ಮತ್ತೆ ಗ್ರೇಸ್ಗೆ ಅವಳಿಗೆ ಬೇಕಾದಂತ ಆಂಟಿಡೋಸ್ ನ ತಂದು ಕೊಡುತ್ತೆ. ನಂತರ ಅವರೆಲ್ಲ ಡ್ಯಾಮ್ ಒಳಗಡೆ ಹೋಗ್ತಾರೆ. ಅದನ್ನ ರೋಬೋ ನೋಡಿ ಅವರನ್ನ ಫಾಲೋ ಮಾಡುತ್ತೆ. ಅದರಿಂದ ಅವರೆಲ್ಲ ಆ ರೋಬೋ ವಿರುದ್ಧ ಹೋರಾಡೋದಕ್ಕೆ ರೆಡಿಯಾಗಿ ನಿಂತ್ಕೋತಾರೆ. ಅವಾಗ ರೋಬೋ ಅಲ್ಲಿಗೆ ಬರುತ್ತೆ. ಅವ್ರಗಳಿಗೂ ರೋಬೋಗೂ ಅಲ್ಲಿ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಅವಾಗ ರೋಬೋನ ಗ್ರೇಸ್ ಮತ್ತೆ ಟರ್ಮಿನೇಟರ್ ಇಬ್ರು ಸೇರಿ ಅಲ್ಲೇ ಪಕ್ಕದಲ್ಲಿ ತಿರುಗ್ತಿದ್ದ ಒಂದು ಮಿಷನ್ ಒಳಗಡೆ ಹಾಕ್ಬಿಡ್ತಾರೆ. ಅವಾಗ ಅದು ಬ್ಲಾಸ್ಟ್ ಆಗುತ್ತೆ. ಅದರಿಂದ ಗ್ರೇಸ್ ಮತ್ತೆ ಟರ್ಮಿನೇಟರ್ ಇಬ್ರಿಗೂ ತುಂಬಾ ಡ್ಯಾಮೇಜ್ ಆಗುತ್ತೆ. ಆದ್ರೆ ಗ್ರೇಸ್ಗೆ ಇನ್ನು ಕಾನ್ಶಿಯಸ್ ಇರುತ್ತೆ. ಅವಳು ಡ್ಯಾನಿಗೆ ನನ್ನ ಬಾಡಿನಲ್ಲಿರುವ ಪವರ್ ಸೋರ್ಸ್ ನ ತಗೊಂಡು ಆ ರೋಬೋ ಬಾಡಿಗೆ ಚುಚ್ಚು ಅಂತಾಳೆ. ಆದ್ರೆ ಅದಕ್ಕೆ ಡ್ಯಾನಿ ಹೋಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಮತ್ತೆ ಅಲ್ಲಿಗೆ ರೋಬೋ ಬರುತ್ತೆ. ಅದು 90% ಅಷ್ಟು ನಾಶ ಆಗಿರುತ್ತೆ. ಆದ್ರೂ ಕೂಡ ಡ್ಯಾನಿನ ಸಾಯಿಸೋದಕ್ಕೆ ಬರ್ತಾ ಇರುತ್ತೆ. ಅವಾಗ ಗ್ರೇಸ್ ನನ್ನ ಬಾಡಿನಲ್ಲಿ ಪವರ್ ಸೋರ್ಸ್ ನ ತಗೊಂಡು
ಅಂತ ಬಲವಂತ ಮಾಡ್ತಾಳೆ. ಅವಾಗ ಡ್ಯಾನಿ ಆ ಪವರ್ ಸೋರ್ಸ್ ನ ತಗೊಂಡು ಆ ರೋಬೋಗೆ ಚುಚ್ಚೋದಕ್ಕೆ ಹೋಗ್ತಾಳೆ. ಆದ್ರೆ ಆ ರೋಬೋ ಡ್ಯಾನಿಗೆ ಹೊಡೆದು ಅವಳನ್ನ ಸಾಯಿಸೋದಕ್ಕೆ ಹೋಗ್ತಾ ಇರುತ್ತೆ. ಅಷ್ಟರಲ್ಲಿ ಟರ್ಮಿನೇಟರ್ ಗೆ ಪ್ರಜ್ಞೆ ಬಂದು ಆ ರೋಬೋನ ಇಟ್ಕೊಳ್ಳುತ್ತೆ. ಅವಾಗ ಡ್ಯಾನಿ ಪವರ್ ಸೋರ್ಸ್ ಅನ್ನ ಆ ರೋಬೋಗೆ ಚುಚ್ಚಳೆ. ಅವಾಗ ಆ ರೋಬೋ ನಾಶ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಟರ್ಮಿನೇಟರ್ ಆ ರೋಬೋನ ಇಟ್ಕೊಂಡು ಕೆಳಗಡೆ ಬಿದ್ದೋಗುತ್ತೆ. ಮತ್ತೆ ಆ ರೋಬೋ ಜೊತೆಗೆ ಆ ಟರ್ಮಿನೇಟರ್ ಕೂಡ ಆ ಪವರ್ ಸೋರ್ಸ್ ಇಂದ ನಾಶ ಆಗ್ತಾ ಇರುತ್ತೆ. ಮತ್ತೆ ಆ ಟರ್ಮಿನೇಟರ್ ಡಿಸ್ಟ್ರಾಯ್ಡ್ ಆಗ್ಬೇಕಾದ್ರೆ ಜಾನ್ ನ ಹೆಸರು ಹೇಳುತ್ತೆ. ಆ ಟರ್ಮಿನೇಟರ್ ನಾಶ ಆಗ್ತಿರೋದನ್ನ ಸಾರಾ ನೋಡಿ ತುಂಬಾನೇ ನೋವು ಮಾಡ್ಕೋತಾಳೆ. ಇನ್ನೊಂದ್ ಕಡೆ ಗ್ರೇಸ್ ಕೂಡ ಸತ್ತೋಗಿರ್ತಾಳೆ. ಅದನ್ನ ಡ್ಯಾನಿ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೋತಾ ಇರ್ತಾಳೆ. ಆದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಡ್ಯಾನಿ ಪ್ರೆಸೆಂಟ್ ನಲ್ಲಿ ಇದ್ದಂತ ಗ್ರೇಸ್ ನ ನೋಡಿ ಖುಷಿ ಪಡ್ತಾಳೆ. ಅವಾಗ ಗ್ರೇಸ್ ಇನ್ನು ಚಿಕ್ಕವಳಾಗಿರ್ತಾಳೆ. ಅವಳನ್ನ ನೋಡಿದ ಡ್ಯಾನಿ ಮುಂದೆ ಟರ್ಮಿನೇಟರ್ ಗಳ ವಿರುದ್ಧ ಹೋರಾಡೋದಕ್ಕೆ ಓಡ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ, ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ಮತ್ತೆ ಈ ಮೂವಿನಲ್ಲಿ ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇದೇ ತರಹ ಇನ್ನು ಅನೇಕ ಅಡ್ವೆಂಚರ್ ಮೂವಿಗಳು ನಿಮ್ಗೆ ಕನ್ನಡದಲ್ಲಿ ಬೇಕಾದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಥ್ರಿಲ್ಲಿಂಗ್ ಮೂವಿ ಜೊತೆ ಸಿಗೋಣ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಕನ್ನಡ ಮೂವಿ ವರ್ಲ್ಡ್.